ಇದು ಬರೀ ಒಂದು ಜಾತ್ರೆ ಅಲ್ಲ, ಇದು ನಮ್ಮ ದಕ್ಷಿಣ ಭಾರತದ ಕುಂಭಮೇಳ. ವೆಲ್ಕಮ್ ಟು ಶ್ರೀ ಗವಿಸಿದ್ದೇಶ್ವರ ಜಾತ್ರೆ ಮಹೋತ್ಸವ. ಸೊ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವಾಗ ಫೈನಲಿ ಹೊಸಪೇಟೆಯಿಂದ ಕೊಪ್ಪಳಕ್ಕೆ ಬಂದೀವಿ. ನಮ್ಮ ಜೊತೆ ಇವತ್ತು ಅದಾರ ನಮ್ಮ ರಾಜೇಶ್ ಅವರು. ಲೇ ಬಿಸಿಲಿಗೆ ನಿಂತಲ್ಲೇ ಹೋಗಿ ಈ ಕಡೆ ಬಾ. ನಮ್ಮ ರಾಜೇಶ್ ಏನೋ ಫಸ್ಟ್ ಟೈಮ್ ಬರಕ್ಕೆ ಕುಂತಾನಂತೆ ಕೊಪ್ಪಳಕ್ಕೆ. ಫಸ್ಟ್ ಟೈಮ್ ಬಂದೀನಿ ತೇರು ನೋಡಕ. ಅಲ್ಲ, ಕೊಪ್ಪಳಕ್ಕೆ ಫಸ್ಟ್ ಟೈಮ್ ಬಂದೀನಿ. ನೋಡೋಣ ಹೆಂಗೈತೆ, ಚೆನ್ನಾಗೈತಿ. ಭಾಳ ಜನ ಬರ್ತಾರೆ ಅಂತ ನೋಡೋಣ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಹೋಗೋಣ. ಅದು ಕೊಪ್ಪಳನ ಎಕ್ಸ್ಪ್ಲೋರ್ ಮಾಡೋಣ ಅಂತೆ. ಈ ಜಾತ್ರೆಗೆ ಪ್ರತಿ ವರ್ಷ 20ರಿಂದ 25 ಲಕ್ಷದವರೆಗೂ ಜನ ಸೇರುತ್ತಾರೆ. ಇದು ಬರೀ ಒಂದು ಜಾತ್ರೆ ಅಲ್ಲ, ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಹಬ್ಬ. ಈ ಜಾತ್ರೆಗೆ ಸುತ್ತಮುತ್ತ ಊರಿನ ಎಲ್ಲರೂ ಬಂದು ಇಲ್ಲಿ ಕೂಡುತ್ತಾರೆ. ಅದೊಂದೇ ಅಲ್ಲ, ಈ ಜಾತ್ರೆಗೆ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ. ಎಲ್ಲರೂ ಬಂದು ಕೂಡಿ ಈ ಜಾತ್ರೆನ ಅದ್ಧೂರಿಯವಾಗಿ ನಡೆಸಿಕೊಡುತ್ತಾರೆ. ಎಲ್ಲೂ ಡ್ರೋನ್ ಹಾರ್ಸೋದು ಜಾಗ ಸಿಕ್ಕಿಲ್ಲ. ಫೈನಲಿ ಅದಕ್ಕೆ ಇದು ಯಾವುದೋ ಒಂದು ಸ್ವಲ್ಪ ಹೈಟಲ್ಲಿದೆ, ಅದಕ್ಕೆ ಇಲ್ಲಿಂದ ತೇರಿಂಗ್ ಕಾಣ್ತದೆ. ಅದಕ್ಕೆ ಇಲ್ಲಿಂದನೇ ಹಾರ್ಸೋಮಂತ ಬಂದೀವಿ. ಜನ ಇರ್ತಾರಲ್ಲ, ಅದ್ರ ಭಯ ಅಷ್ಟೇ. ಇಲ್ಲಿ ನೋಡೋಣ ಅಂತ ಯಾವ್ದು. ಇವಾಗ ದ ಮೋಸ್ಟ್ ಅವೈಟೆಡ್ ಟೈಮ್ ಬಂದೇ ಬಿಡ್ತು. ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯ ಮಹಾರಥೋತ್ಸವ. ಡ್ರೋನೆಲ್ಲ ಹಾರ್ಸೋದು ಮುಗೀತು, ಇನ್ನು ನೈಟ್ ವ್ಯೂ ತಗೋಬೇಕು. ಇವಾಗ ಜಸ್ಟ್ ತೇರ್ ಬಂದು ಇಲ್ಲಿಂದ ನಾವೇ ನಿಂದಿರ್ತೀನಿ. ನೀನೇ ನಿಂದಿರ್ತಾರ. ಇವಾಗ ನೆಕ್ಸ್ಟು ಎಲ್ಲಿ ಹೋಗೋದು. ಸೊ ಇವಾಗ ನೆಕ್ಸ್ಟು ನೈಟ್ ಇನ್ನೊಂದು ತೆಗೆದ್ರೆ ಆರಾಮ್ಸೆ ಮನೆಗೆ ಹೋಗ್ಬೋದು. ನಾಳೆ ಎಕ್ಸಾಮ್ಸ್ ಅದಾವೆ. ಎಕ್ಸಾಮ್ ಇದ್ರೆ ಬಾಬಾ ಅಂತ ಕರೀತಾರೆ. ಏನು ನಮ್ಮ ಮ್ಯಾಚಸ್ ಇದಾವ. ನಾನು ಬಿಟ್ಟು ಬಂದು ನಾನು ಇವನೇ ಕರೆದಿರೋದು. ಆದರೆ ರಾಜೇಶ ಕಾರಣ ಇವನು ಮಗನ ಆಯಿತು. ಸೊ ಇವಾಗ ನಾವು ಡ್ರೋನ್ ಶಾಟ್ ತೆಗೆಯೋದೆಲ್ಲ ಮುಗ್ದಿತ್ತು. ನೈಟ್ ವ್ಯೂ ಕೂಡ ಎಲ್ಲವೂ ತಗೊಂಡಿದ್ವಿ. ಸೊ ನೆಕ್ಸ್ಟ್ ನಾವು ಹೋಗ್ಬೇಕು ಅನ್ಕೊಂಡಿದ್ದು ಪ್ರಸಾದ ಹಾಕೋ ಸ್ಥಾನದಲ್ಲಿ. ಇಲ್ಲಿ ಹೋಗೋದು ನಂಗೆ ನೋಡಿದ್ವಿ, ಭಾಳ ಅಂದರೆ ಭಾಳ ಜನ ಇದ್ದರು. ಅಲ್ಲಿಗೂ ಮುಂದತ ಹೋಗಿ ಎಲ್ಲ ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಎಷ್ಟು ಸಿಗ್ತದೋ ಅಷ್ಟು ಮಾಡಿ ಒಳಗೆ ಹೋಗೋಕ್ಕಾಗಲಿ ಅಂತ ನಾವು ವಾಪಸ್ ಬಂದುಬಿಟ್ವಿ. ಸೊ ಗೈಸ್, ಇವಾಗ ಹೋಗ್ತಿರೋದು ನಾವು ಜಾತ್ರೆಯ ಮೇನ್ ಪಾಯಿಂಟ್, ಎಲ್ಲರಿಗೂ ಇಷ್ಟವಾದ ಪಾಯಿಂಟ್, ಜೋಕಾಲಿ ಆಡೋಕ್ಕೆ. ಲೆಟ್ಸ್ ಗೋ. ಇವಾಗ ನಾವು ಜಾತ್ರೆ ಒಳಗೆ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡ್ತಾ ಅಲ್ಲೇ ಸಿಗ್ತಿರೋಂಥ ಫುಡ್ನ ತಿನ್ಕೊತ ಒಂದೆರಡು ಜೋಕಾಲಿ ಆಡ್ಕೊತ ಎಂಜಾಯ್ ಮಾಡಿದ್ವಿ. ಇನ್ನೊಂದೇನಂದರೆ ನಿಮಗೆ ನೈಟ್ ವ್ಯೂ ದಿನ ಡ್ರೋನ್ ಶಾಟ್ ತೋರಿಸಿಲ್ಲಲ್ಲ, ಇವಾಗ ಅದನ್ನು ಹೋಗಿ ನೋಡ್ಕೊಂಬನ್ನಿ. ಸೊ ಇದಾಗಿತ್ತು ಇವತ್ತಿನ ಕೊಪ್ಪಳ ಜಾತ್ರೆ. ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಂತ. ಎಂಜಾಯ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವೇ ನನ್ನ ಚಾನಲಿಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಹಾಗೂ ಈ ವಿಡಿಯೋನ ಆದಷ್ಟು ಅದು ಎಲ್ಲ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ಕೊತ ಸಿಗೋಣಂತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.